ಬೀದರ್ನಲ್ಲಿ ಅಕಾಲಿಕ ಮಳೆಗೆ ಈರುಳ್ಳಿ ಬೆಳೆ ನಾಶವಾಗಿದೆ. ಜಿಲ್ಲೆಯಲ್ಲಿ ಲಕ್ಷಾಂತರ ಮೌಲ್ಯದ ಈರುಳ್ಳಿ ಬೆಳೆ ನೀರು ಪಾಲಾಗಿದೆ. ಭಾಲ್ಕಿಯಲ್ಲಿ 3-4 ದಿನಗಳಿಂದ ಭಾರೀ ಮಳೆ ಆಗ್ತಾ ಇದೆ. ಅಕಾಲಿಕ ಮಳೆಗೆ ರೈತರು ಬೆಳೆದಂತಹ ವಿವಿಧ ಬೆಳೆಗಳು ಹಾನಿಗೊಳಗಾಗಿವೆ. ಕಟಕ್ ಚಿಂಚೋಳಿ ರೈತ ಶಿವಕುಮಾರ್ ಗುರುಲಿಂಗಪ್ಪ ಕಂಗಾಲಾಗಿರುವಂಥದ್ದು. ಫೆಬ್ರವರಿ 80,000 ವೆಚ್ಚದಲ್ಲಿ ಈರುಳ್ಳಿಯನ್ನ ಬೆಳೆದಿದ್ರು. ಫೆಬ್ರವರಿಯಲ್ಲಿ ರೈತರು ಉತ್ತಮ ಆದಾಯ ನಿರೀಕ್ಷೆಯಲ್ಲಿದ್ದ ರೈತರಿಗೆ ಶಾಕ್ ಎದುರಾಗಿದೆ. ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿ ಬೆಳೆ ಬೆಳೆದಿದ್ರು. ಆದರೆ ನೋಡಿ ಈರುಳ್ಳಿ ಪರಿಸ್ಥಿತಿ ಹೇಗಾಗಿದೆ ಅಂತ. ಈ ರೈತರಿಗೆ ಒಂದು ಕಡೆ ಅತಿವೃಷ್ಟಿ ಆದರೂ ಕಷ್ಟ, ಅನಾವೃಷ್ಟಿ ಆದರೂ ಕಷ್ಟ, ಮಳೆ ಬಂದರೂ ಕಷ್ಟ, ಮಳೆ ಬಂದಿಲ್ಲ ಅಂದರೂ ಕಷ್ಟ. ಫೆಬ್ರವರಿಯಲ್ಲಿ ಸುಮಾರು ಲಕ್ಷಾಂತರ ದುಡ್ಡನ್ನು ಖರ್ಚು ಮಾಡಿ ಈರುಳ್ಳಿ ಬೆಳೆಯನ್ನು ಬೆಳೆದಿದ್ರು. ಆದರೆ ಈಗ ಪೂರ್ವ ಮುಂಗಾರಿನ ಮಳೆ ಜಾಸ್ತಿ ಆಗಿರೋದ್ರಿಂದ ಈರುಳ್ಳಿಗಳೆಲ್ಲವೂ ಕೂಡ ಕೊಳೆತು ಹೋಗಿರುವಂಥದ್ದು. ಸರ್ ನಾಯಿ ಅದಲ್ರಿ ಒಳಗೆ ನಡೀತಾವ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಮೇಡಮ್ ಅವ್ರು ಬಂದು ಹೋಗಿರಂತೆ. ಬಂದು ಹೋಗ್ಯಾರ ಸರ್. ಮುಂಜಾನೆ ಹೋಗಮ್ಮ ಅಂತ ಜಲ್ದಿ ಕಳ್ಸೀನಿ. ಮೇಡಮ್ ಅವ್ರು ಬಂದಿದ್ರು, ಅದಕ್ಕೆ ಇವರು ಮತ್ತೆ ಫೋನ್ ಮಾಡಿದ್ರು. ನಿನ್ನ ಆ್ಯಕ್ಚುಲಿ ಆ ಪಾಪದೆಲ್ಲ ಮಂದಿ ಬಂದು ಹೋಗಿರಿ ಅಂತ ಹೇಳಿದ್ರು ಅವರು. ಕಳೆದ 2-3 ದಿವಸದಿಂದ ಅಲಿಕಲ್ಲು ಮಳೆ ಆಗ್ತಾ ಇದೆ. ಈ ಮಳೆ ಪ್ರಭಾವವಾಗಿ ಇವತ್ತು ರೈತರೆಲ್ಲ ಒಂದು ಕಡೆ ಸಾಕಷ್ಟು ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ವಿಶೇಷವಾಗಿ ನಮ್ಮ ಈ ಒಂದು ಬೀದರ್ ಜಿಲ್ಲಾದ್ಯಂತ ಎಲ್ಲ ಕಡೆ ಆಗ್ತಾ ಇದೆ. ಅದರಲ್ಲಿ ಭಾಲ್ಕಿ ತಾಲೂಕದಲ್ಲಿ ಇವತ್ತು ರೈತರು ಈರುಳ್ಳಿ ಬೆಳೆದಿರ್ತಕ್ಕಂಥ ರೈತರಾಗಿರ್ಬೋದು, ಪಪ್ಪಾಯ ಬೆಳೆದಿರ್ತಕ್ಕಂಥ ರೈತರು ಸಂಕಷ್ಟ ಅನುಭವಿಸ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೇವೆ. ಇವತ್ತು ಈರುಳ್ಳಿ ಕೂಡ ಎಲ್ಲ ಒಂದು ಕಡೆ ಸುಮಾರು ಇವತ್ತು ಧಾರಾಕಾರ ಸುರಿದ ಮಳೆಯಿಂದ ಈರುಳ್ಳಿ ಕೂಡ ಏನಪ್ಪ ಅಂದ್ರೆ ಇವತ್ತು ನೆಲಕ್ಕೆ ಹಚ್ಚಿದೆ. ಅಲ್ಲೇನಪ್ಪ ಅಂದ್ರೆ ಹೊಲದಲ್ಲಿ ಕೊಳಿತಾ ಇದೆ. ಅದ್ರ ಜೊತೆಗೆ ಇವತ್ತು ಪಪ್ಪಾಯಿ ಕೂಡ ಏನು ಕಳೆದ ವರ್ಷ ಪಪ್ಪಾಯಿನಲ್ಲಿ ತುಂಬ ಚೆನ್ನಾಗಿ ಬೆಲೆ ಬಂದಿತ್ತು ಅಂತ ಹೇಳಿ ಇವತ್ತು ಈ ಭಾಗದ ರೈತರು ಇವತ್ತು ವಿಶೇಷವಾಗಿ ಭಾಲ್ಕಿ ತಾಲೂಕಿನ ಸುತ್ತಮುತ್ತ ಹಳ್ಳಿಯ ರೈತರು ಪಪ್ಪಾಯಿನ ಬೆಳೆದಿದ್ದಾರೆ. ಪಪ್ಪಾಯಿ ಪ್ಲಸ್ ಈರುಳ್ಳಿ ಬೆಳೆದಿದ್ದಾರೆ. ಆದರೆ ಇವತ್ತು ಈರುಳ್ಳಿನೂ ಏನಂತಂದ್ರೆ ಇವತ್ತು ಮಾರ್ಕೆಟ್ನಲ್ಲಿ ರೇಟ್ ಇಲ್ಲ ಅಂತಕ್ಕಂಥದ್ದು ಒಂದಾದ್ರೆ ಇವತ್ತು ಈ ಧಾರಾಕಾರ ಸುರಿದ ಮಳೆಯಿಂದ ಇವತ್ತು ಎಲ್ಲ ಒಂದು ಕಡೆ ಎಲ್ಲ ಈರುಳ್ಳಿಗಳು ಹೊಲದಲ್ಲೇ ಕೊಳೆತು ಬಿದ್ದಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಎಲ್ಲ ಒಂದು ಕಡೆ ಗಬ್ಬು ನಾಗ್ತಾ ಇದೆ, ಸರಿಯಾಗಿ ಬೆಲೆ ಕೂಡ ಸಿಗ್ತಾ ಇಲ್ಲ. ಅದಲ್ಲದೆ ಇವತ್ತು ಪಪ್ಪಾಯಿ ಕೂಡ ಏನು ಒಂದು 4-5 ತಿಂಗಳ ಬೆಳೆ ಪಪ್ಪಾಯಿ ಇದೆ, ಒಂದು 2-3 ತಿಂಗಳಲ್ಲಿ ಇವತ್ತು ಫಲವನ್ನು ಕೊಡ್ತಕ್ಕಂಥ ಪಪ್ಪಾಯಿ ಕೂಡ ಅದು ಕೂಡ ಆಲೆಕಲ್ಲು ಮಳೆದಿಂದ ಇವತ್ತು ಸಂಪೂರ್ಣವಾಗಿ ನೆಲಕ್ಕೆ ಹಚ್ಚಿದೆ. ಎಲೆಗಳೆಲ್ಲ ಒಣಗಿ ಹೋಗಿದೆ. ಇವತ್ತು ಅದು ಕೂಡ ಹಾಳಾಗಿರ್ತಕ್ಕಂಥದ್ದು ಕಾಣ್ತೇವೆ. ಹಾಗಾಗಿ ಇವತ್ತು ತೋಟಗಾರಿಕೆ ಇಲಾಖೆ ಆಗಿರ್ಬೋದು, ಸಂಬಂಧಿಸಿದ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರುಗಳಾಗಿರ್ಬೋದು, ಸಂಬಂಧಪಟ್ಟಂಥ ಸಚಿವರಾಗಿರ್ಬೋದು, ಅಧಿಕಾರಿಗಳು ಇತ್ತ ಧಾವಿಸಿ ಏನಪ್ಪ ಅಂದರೆ ಇದರ ಒಂದು ಸೂಕ್ತ ಸ್ಥಳಕ್ಕೆ ಆಗಮಿಸಿ ರೈತರಿಗೆ ಧೈರ್ಯ ತುಂಬೋದ್ರ ಜೊತೆಗೆ ಅವರಿಗೆ ಆರ್ಥಿಕ ನೆರವು ನೀಡಬೇಕು ಅಂತಕ್ಕಂಥದ್ದು ನಮ್ಮ ಅಪೇಕ್ಷೆ ಆಗಿರ್ತಕ್ಕಂಥದ್ದು. ತಮ್ಮ ಈ ಒಂದು ಮಾಧ್ಯಮದ